ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇವತ್ತು ಸೆಕೆಂಡ್ ಸೆಮ್ ಬಿ.ಕಾಮ್ ಕನ್ನಡ SCP ಸಿಲೆಬಸ್. ಸೊ ಆ ಸಬ್ಜೆಕ್ಟು ಗ್ರಾಮರ್ ಪಾರ್ಟ್ ನೋಡೋಣ. ಇದು ಬಂದು ಸೆಕೆಂಡ್ ಗ್ರಾಮರ್ ಆಗಿರುತ್ತೆ. ಸೊ ಐ ಥಿಂಕ್ ನಿಮ್ಗೆ 2 ಲೆಟರ್ ರೈಟಿಂಗ್ ಕೊಟ್ಟಿರ್ತಾರೆ. ಒಂದು ನಿಮ್ಮ ಪೇರೆಂಟ್ಸ್ಗೆ ಅಥವಾ ನಿಮ್ಮ ಸರ್ಗೆ ಇಲ್ಲ ನಿಮ್ಮ ಫ್ರೆಂಡ್ಸಿಗೆ ಲೆಟರ್ ರೈಟಿಂಗ್ ಬರೀರಿ ಅಂತ. ಒಂದು ಈ ಥರ ದಿನಾಚರಣೆ ಇತ್ತು, ಇಲ್ಲಾಂದರೆ ವರದಿ ಬರೀರಿ. ವರದಿ ಮೀನ್ಸ್ ಈಗ ನಿಮ್ಮ ಕಾಲೇಜಲ್ಲಿ ಏನಾಗುತ್ತೆ, ನ್ಯೂಸ್ ಪೇಪರಿಗೆ ಬರೀರಿ, ಇಲ್ಲಾಂದ್ರೆ ಏನಾದ್ರು ಬರೀರಿ ಅಂತ ಕೊಟ್ಟಿರ್ತಾರೆ. ಇದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಇದರಲ್ಲಿ ನಿಮ್ಮ ಕಾಲೇಜಿನಲ್ಲಿ ಆಚರಿಸಲಾದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದ ಕುರಿತು ವರದಿಯನ್ನು ರಚಿಸಿರಿ. ಸೊ ನೀವು ಒಂದು ಲೆಟರ್ ರೈಟಿಂಗ್ ಬರಿತಾ ಇದ್ದೀರಾ, ಅವಾಗ ಅಂದರೆ ಮೀನ್ಸ್ ಈಗ ನ್ಯೂಸ್ ಪೇಪರ್ ಇರ್ತಾರೆ, ಆ ನ್ಯೂಸ್ ಪೇಪರ್ಗೆ ನಿಮ್ಮ ಕಾಲೇಜಲ್ಲಿ ಈ ಥರ ಆಯಿತು, ಇದನ್ನ ಪಬ್ಲಿಷ್ ಮಾಡಿ ಅಂತ ವರದಿ ಬರೀತಿದೆ. ವರದಿ ಅಂತಲೂ ಅನ್ಬೋದು, ವರದಿ ಅಂತಲೂ ಅನ್ಬೋದು. ವರದಿ ಅಂತ ಹೇಳಿದ್ರೆ ಅವ್ರಿಗೆ ಈ ಥರ ನಮ್ಮ ಕಾಲೇಜಲ್ಲಿ ಆಯಿತು, ಪ್ಲೀಸ್ ಪೋಸ್ಟ್ ಅನ್ನೋ ಥರ ಒಂದು ಲೆಟರ್ ರೈಟ್ ಬರೀತಿದ್ದೀರಾ. ಸೊ ಫಸ್ಟ್ ಇಂದ ನಿಖಿತ್, ವಿದ್ಯಾನಿಧಿ ಕಾಲೇಜು, ಬೆಂಗಳೂರು 560000. ಇವರಿಗೆ ಸಂಪಾದಕರು ವಿದ್ಯಾವಾಹಿನಿ ದಿನಪತ್ರಿಕೆ. ಸೊ ಈಗ ಸಂಪಾದಕರು ಅಂತ ಬರೀತೀರ, ಅದು ಯಾವುದು? ಈಗ ಲೈಕ್ ವಿದ್ಯಾವಾಹಿನಿ ಎಷ್ಟೊಂದಿದೆ, ಪ್ರಜಾವಾಣಿ, ಉದಯವಾಣಿ, ಈ ಥರ ಎಷ್ಟೊಂದಿದೆ ಅಲ್ವಾ ಪತ್ರಿಕೆ. ನಾನು ಎಕ್ಸಾಂಪಲ್ ವಿದ್ಯಾವಾಹಿನಿ ದಿನಪತ್ರಿಕೆ ಅಂತ ತೊಗೊಂಡಿದ್ದೀನಿ. ಬೆಂಗಳೂರು 560001. ಸೊ ಇಷ್ಟು ಫಸ್ಟ್ ಇಂದಾಗೆ. ನೆಕ್ಸ್ಟ್ ಮಾನ್ಯರೇ. ಸೊ ದಿನಾಂಕ 5/6/2026 ನಮ್ಮ ಕಾಲೇಜಿನಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ದಿನನಿತ್ಯ ನಮಗೆ ವಿದ್ಯೆಯನ್ನೇ ಕಲಿಸಿಕೊಡುವ ಗುರುಗಳಿಗೆ ಪ್ರೀತಿಯಿಂದ ಗೌರವವನ್ನು ಸಲ್ಲಿಸಲಾಯಿತು. ಹಾಗೂ ಅವರೊಳಗಿರುವ ಸುಪ್ತ ಬಯಕೆಗಳನ್ನು ಅನಾವರಣಗೊಳಿಸುವ ಸಲುವಾಗಿ ಮನರಂಜನಾ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಹಲವಾರು ಕ್ರೀಡೆಗಳನ್ನು ಏರ್ಪಡಿಸಿ ವಿಜಯಿಯಾದವರಿಗೆ ಬಹುಮಾನವನ್ನು ವಿತರಿಸಲಾಯಿತು. ಈ ವರ್ಷ ಶ್ರೇಷ್ಠ ಶಿಕ್ಷಕರ ಪ್ರಶಸ್ತಿ ಪಡೆದುಕೊಂಡ ತನ್ವೀರ್ ಅವರು ಮುಖ್ಯ ಅತಿಥಿಯಾಗಿ ಆಗಮಿಸಿ ಗುರುಗಳ ಮಹತ್ವವನ್ನು ತಿಳಿಸಿಕೊಟ್ಟರು. ನಮ್ಮ ಬದುಕಿಗೆ ದಾರಿದೀಪವಾಯಿತು. ಕೊನೆಯಲ್ಲಿ ತೆಗೆಸಲಾದ ಗುಂಪು ಪಟ್ಟ ನಮ್ಮೆಲ್ಲರ ನೆನಪನ್ನು ಚಿರಸ್ಥಾಯಿಯಾಗಿಸಲು ಸಹಕಾರಿಯಾಯಿತು. ಆದ್ದರಿಂದ ಈ ವಿಷಯವನ್ನು ತಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಬೇಕೆಂದು ಕೋರುತ್ತೇನೆ. ಸೊ ಈ ಥರ ಬರೆದಿದ್ದೀನಿ. ಸೊ ಇದರಲ್ಲಿ ಬಾಡಿ ಆಫ್ ದಿ ಕಂಟೆಂಟ್ ಏನೇನು ಇರಬೇಕು ಅಂದರೆ ಡೇಟ್, ಯಾವತ್ತು ನೀವು ಸೆಲೆಬ್ರೇಟ್ ಮಾಡಿದ್ದು, ಏನು ಸೆಲೆಬ್ರೇಟ್ ಮಾಡಿದ್ದು, ಇಲ್ಲಿ ಅವರೇ ಕೊಟ್ಟಿದ್ದಾರೆ ಶಿಕ್ಷಕರ ದಿನಾಚರಣೆ. ನಾನು ಇಲ್ಲಿ ಏನೇನು ಬರೆದಿದ್ದೀನಿ ಅಂದರೆ ಶಿಕ್ಷಕನ ದಿನಾಚರಣೆ ಆಯಿತು, ಒಬ್ಬರು ಗೆಸ್ಟ್ ಬಂದಿದ್ದರು, ಟೀಚರ್ಸ್ಗೆಲ್ಲ ಈ ಥರ ಗೇಮ್ಸ್ ಆಡಿಸಿದ್ವಿ, ಏನೇನು ಗೇಮ್ಸ್ ಆಡಿಸಿದ್ವಿ ಅಂತ ಬರೀರಿ. ನಾನೇನು ಏನು ಗೇಮ್ ಆಡಿದ್ವಿ ಅಂದರೆ ಬಂದಿಲ್ಲ, ಈ ಥರ ಬಹುಮಾನ ಕೊಟ್ಟರೆ ಹಾಗೆ ಅಂತ. ಫಾರ್ ಎಕ್ಸಾಂಪಲ್ ನಿಮ್ಗೆ ಇನ್ನೂ ಮೀಡಿಯಮಾಗಿ ಬೇಕು ಅಂತ ಹೇಳಿದ್ರೆ, ಸೊ ಈ ಥರ ಡೇಟಲ್ಲಿ ನಾವು ಸೆಲೆಬ್ರೇಟ್ ಮಾಡಿದ್ದು ಶಿಕ್ಷಕರ ದಿನಾಚರಣೆ, ಈ ಥರ ಗೆಸ್ಟ್ ಬಂದಿದ್ದರು, ಈ ಥರ ಟೀಚರ್ಸ್ಗೆಲ್ಲ ಗೇಮ್ಸ್ ಆಡಿ ನಮ್ಮ ಸ್ಟೂಡೆಂಟ್ಸ್ ಕಡೆಯಿಂದ ಒಂದು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಅವ್ರಿಗೆ ಮುಂದೆ ಪರ್ಫಾಮೆನ್ಸ್ ಮಾಡಿದ್ವಿ. ಈ ಥರ ಎಲ್ಲ ಚೆನ್ನಾಗಿತ್ತು ಅಂತ ನೀವು ಬರ್ದು ಇನ್ನೂ ಎಲಾಬ್ರೇಟ್ ಮಾಡ್ಬೋದು. ಅದರ್ವೈಸ್ ಈ ಥರ ಚಿಕ್ಕದಾಗಿ ಸಹ ಬರಿಬೋದು. ಆ್ಯಂಡ್ ಯಾರೋ ಒಬ್ಬ ಗೆಸ್ಟ್ ಬಂದಿರೋ, ಅವ್ರ ಗೆಸ್ಟಿಂದ ಈ ಥರ ಮ್ಯೂಸಿಕಲ್ ಚೇರ್ ಯಾರೋ ಗೆದ್ದರು, ಲೆಮನ್ ರೈಸ್, ಈ ಥರ ರನ್ನಿಂಗ್ ರೈಸ್, ಈ ಥರ ಯಾವುದೊಂದು ಈ ಥರ ಗೇಮ್ಸ್ ಇರುತ್ತೆ, ಅದ್ರ ಈ ಥರ ಗೆದ್ದರು. ಸೊ ಈ ಸರ್ ನಮ್ಮ ಪ್ರಶಸ್ತಿ ತಗೊಂಡು ಈ ಥರ ಅಂತ ಎಲ್ಲ ಬರಿಬೋದು. ಅಷ್ಟೇ. ಲಾಸ್ಟಿಗೆ ವಂದನೆಗಳೊಂದಿಗೆ ಇಂತಿ ನಿಮ್ಮ ವಿಶ್ವಾಸಿ ನಿಖಿತ್. ಸೊ ಈ ಥರ ನೀವು ಒಂದು ವರದಿನ ಬರೀಬೇಕಾಗತ್ತೆ. ಸೊ ಇದಾಗಿತ್ತು ನಿಮ್ಮದು ಸೆಕೆಂಡ್ ಸೆಮ್ ಬಿ.ಕಾಮ್ ಕನ್ನಡ ಗ್ರಾಮರ್, ಸೊ ಲೆಟರ್ ರೈಟಿಂಗ್. ಸೊ ಇದೇ ಥರ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.